ಮೈತ್ರಿ ಕೈ ಹಿಡಿತ ಅಂತ ಗ್ರಾಮಾಂತರದಲ್ಲಿ ಮೈತ್ರಿ ಇಲ್ಲದೆ ಹೋಗಿದ್ರೆ ಗೆದ್ದಿರೋರು ಸುರೇಶ್ ಅವರು ಮೈತ್ರಿ ಹೆಲ್ಪ್ ಆಯ್ತು ಅವ್ರಿಗೆ ಅಂತ. ಮೈತ್ರಿಗಿಂತ ದೇಶದ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋರು ಅಂತ ಕಾಣ್ತದೆ. ಬಟ್ ಲೋಕಲಲ್ಲಿ ಏನು ಆಗ್ತದೆ, ಏನು ಮಾಡೋರು ಅಂತಕ್ಕಂಥದ್ದು ಯೋಚನೆಯನ್ನು ಕೂಡ ಮಾಡಲಿಲ್ಲ. ರಾಜ್ಯ ಸರ್ಕಾರದ ಅನೇಕ ಗ್ಯಾರಂಟಿಗಳಿರ್ಬೋದು, ಬೇರೆ ಬೇರೆ ಇರ್ಬೋದು, ಎಲ್ಲ ಕೂಡ ಯೋಚನೆ ಮಾಡಿ ಮತದಾನ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಮುಂದೆ ಈಗ 2 ದಿವಸ ಆಗಿದೆ, ಅವರನ್ನು ಕೂಡ ರೌಂಡ್ ಹೊಡೆದು ಎಲ್ಲ ಗೊತ್ತಾಗ್ತದೆ. ನೀವು ಬೆಂಗಳೂರು ಉತ್ತರ ಅಭ್ಯರ್ಥಿನ ವಿರೋಧ ಮಾಡಿದ್ರಿ, ಆದರೂ ಕೂಡ ಗೆದ್ದಿದ್ದಾರೆ ಅವರು. ವಿರೋಧ ಮಾಡದೆ ಅಂತಂದ್ರೆ ಯಾರು ಚಿಕ್ಕಮಗಳೂರು ಮತ್ತು ಉಡುಪಿಯವರು ಗೋಬ್ಯಾಕ್ ಅಂತ ಹೇಳಾದ್ಮೇಲೆ ನಾವಾಗ ಮಾಡಬೇಕು ಅಂತಕ್ಕಂಥದ್ದು ಇತ್ತು. ಜನಸಾಮಾನ್ಯರು ಅವರಿಗೆ ಮತ ಕೊಟ್ಟಿದ್ದಾರೆ, ನಾವು ಸ್ವಾಗತ ಕೂಡ ಮಾಡ್ತೇವೆ. ಅವರಿಗೆ ಅವರೇನು ಲೀಡ್ ಬಂದಿದೆ ಅವರಿಗೆ. ಹೌದು, ಪಂಚಾಯತಿ ಚುನಾವಣೆ ಬೇರೆ, ಲೋಕಸಭೆನೇ ಬೇರೆ, ವಿಧಾನಸಭೆನೇ ಬೇರೆ. ಹಂಗೆ ಅವರು ಏನು ಮತ ಕೊಟ್ಟಿದ್ದಾರೆ ಅದನ್ನು ಸ್ವಾಗತ ಮಾಡ್ತಾರೆ. ನೀವು ಬಹಿರಂಗವಾಗಿ ಹೇಳಿದ್ರೆ ನಾನು ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಲ್ಲ ಅನ್ನುವಂಥ ಮಾತನ್ನು. ಹೌದು, ಮಾಡಲಿಲ್ಲ ನಾನು. ಆದರೂ ಲೀಡ್ ಬಂದಿದೆ ನಿಮ್ಮ ಕ್ಷೇತ್ರದಲ್ಲಿ. ಇರ್ತದೆ, ಇದೇನು ಮಾಡೋಕ್ಕಾಗಲ್ವಲ್ಲ. ವಿಧಾನಸಭೆ ಬೇರೆ, ಲೋಕಸಭೆ ಬೇರೆ. ರಾಜ್ಯದ ಫಲಿತಾಂಶ ಏನಂತ ಸರ್ ಬಿಜೆಪಿಗೆ ಫಲಿತಾಂಶ ನೋಡಿದಾಗ ಬಿಜೆಪಿ ನಿರೀಕ್ಷಿತ ಸ್ಥಾನ ನಮಗೆ ಇಲ್ಲ 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 ಕಾಂಗ್ರೆಸ್ಗೆ 14-15 ಬರಬೇಕಾಗಿತ್ತು. ಯಾಕೆಂದರೆ ಸರ್ಕಾರನೂ ಕೂಡ ಒಂದು ವರ್ಷದಲ್ಲಿ ಏನೇನು ಯೋಜನೆಗಳು ಮಾಡಬೇಕು, ಜನಸಾಮಾನ್ಯರದ್ದೇನು ಈ ಗ್ಯಾರಂಟಿಗಳು ಎಲ್ಲ ಕೂಡ ಮನಮುಚ್ಚುವಂಥ ಕಾರ್ಯಕ್ರಮಗಳನ್ನೇ ಮಾಡಿದರು ಮುಖ್ಯಮಂತ್ರಿಗಳು, ಸರ್ಕಾರ, ಉಪಮುಖ್ಯಮಂತ್ರಿಗಳು ಎಲ್ಲ ಕೂಡ. ಆದರೆ ಕಳೆದ ಸಲ ಒಂದಿತ್ತು, ಈ ಸಾರಿ 9 ಇದೆ. ಸರ್ಕಾರನೂ ಕೂಡ 14-15 ಬರ್ಬೋದು ಅಂತಕ್ಕಂಥದ್ದು ಕೂಡ ಎಕ್ಸ್ಪೆಕ್ಟೇಷನ್ನು ಇತ್ತು. ಆ ಮಟ್ಟಕ್ಕಾಗಲಿಲ್ಲ. ಅಟ್ಲೀಸ್ಟ್ ಒಂದಿದ್ದದ್ದು 9ಕ್ಕಾದ್ರೂ ರೀಚ್ ಆಗಿದೆ. ವೋಟ್ ಹಾಕಲ್ಲ ಅಂತ ಮತ್ತೆ ಪ್ರೂವ್ ಆದಂಗೆ. ವೋಟ್ ಹಾಕ್ತಾರೆ, ವೋಟ್ ಹಾಕ್ದೇನೆ ಆಗೋದಿಲ್ಲ. ಲಕ್ಷಾಂತರ ಜನರು ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ವೋಟ್ ಮಾಡಿದ್ದಾರೆ. ಇದರಲ್ಲಿ ಏನಾಗ್ತದೆ, ಕೆಲಸ ಮಾಡಿರೋದು ಒಂದಾದರೆ ಬರೀ ಯೂಟ್ಯೂಬ್ ಇರ್ಬೋದು, ಆಮೇಲೆ ಬೇರೆ ಬೇರೆ ಮೀಡಿಯಾಗ ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು, ಅದನ್ನೇ ಪ್ರಚಾರ ಮಾಡ್ತಕ್ಕಂಥದ್ದು ಇದೆ. ಸಾಮಾನ್ಯವಾಗಿ ಡಿ ಕೆ ಸುರೇಶ್ 24x7 ಕೆಲಸ ಮಾಡಿದ್ರೂ ಯೂಟ್ಯೂಬ್ ಉಪಯೋಗಿಸಲ್ಲ, ಮತ್ತೊಂದು ಆಗಲ್ಲ. ಈಗ ಬೆಂಗಳೂರು ಟು ಕನಕಪುರ ರೋಡು ಮಾಡಿದಂಥದ್ದು ಕೇಂದ್ರ ಸರ್ಕಾರ ಯೋಜನೆ ಆದ್ರೂ ತಂದು ಮಾಡಿದಂಥದ್ದು. ಬಟ್ ಯಾರೂ ಅದೆಲ್ಲ ನೋಡಲ್ಲ. ಈಗ ನೋಡ್ತಕ್ಕಂಥದ್ದು ಸೋಷಿಯಲ್ ಮೀಡಿಯಾ ಏನು ಮಾಡ್ತಾರೆ ಅದರಲ್ಲೇ ಆಕಾಶ ಭೂಮಿ ಎಲ್ಲ ಒಟ್ಟಿಗೆ ತೋರಿಸ್ತಾರೆ. ಸದ್ಯದಲ್ಲೇ ಅದು ಜನಗಳಿಗೂ ಗೊತ್ತಾಗಬೇಕಲ್ಲ, ನಾವು ಆಕಾಶ ಭೂಮಿ. ನಿಮ್ಮ ಮುಂದಿನ ರಾಜಕೀಯ ನಡೆಗಳೇನು ಸರ್? ಅದರ ಬಗ್ಗೆ ಯೋಚನೆ ಮಾಡಲಿಲ್ವಲ್ಲ ನಾವು. ಈಗ ಸದ್ಯಕ್ಕೆ ನಮ್ಮ ಚುನಾವಣೆ 2028ಕ್ಕಿದೆ. 2028ಕ್ಕೆ ಯೋಚನೆ ಮಾಡ್ತೀವಿ. ಈಗ ಸದ್ಯಕ್ಕೆ ಯೋಚನೆ ಮಾಡೋ ಶಕ್ತಿ ಬಿಜೆಪಿ ಪಕ್ಷದಲ್ಲಿ ಇದ್ಕೊಂಡು ಅವರು ಒಂದಷ್ಟು ಟೀಕೆಗಳನ್ನು ಮಾಡ್ತಾ ಇದ್ದಾರೆ, ಇಲ್ಲಿ ಆಡಳಿತದ ಬಗ್ಗೆ ಆಗಲಿ, ಅಲ್ಲಿ ಒಂದಷ್ಟು ವ್ಯವಸ್ಥೆಗಳ ಬಗ್ಗೆ ಆಗಲಿ. ನಾನು ಯಾರ್ದು ಟೀಕೆ ಮಾಡಲಿಲ್ಲ, ಇವರು ಯಾರ್ದು ಟೀಕೆ ಮಾಡಲಿಲ್ಲ. ನನ್ನ ಕ್ಷೇತ್ರಕ್ಕೆ ಏನು ಅನುದಾನ ತರಬೇಕು ಅದನ್ನು ತರ್ತಕ್ಕಂಥ ಕೆಲಸ ಈ ಸರ್ಕಾರ ಜೊತೆಯಲ್ಲಿ ಮಾಡ್ತಾ ಇದ್ದೀವಿ ಅಷ್ಟೇ. ಅಷ್ಟಕ್ಕೆ ಅವರು ಅದನ್ನು ಸೋಮಶೇಖರ್ ಕಾಂಗ್ರೆಸ್ ಜೊತೆಲ್ಲ ಅವನೇ ಅಂತಂದರೆ ಕಾಂಗ್ರೆಸ್ ಜೊತೆಲ್ಲ ಇದ್ದೀನಿ. ಈಗ ಅದೆಲ್ಲ ಆಮೇಲೆ ಸ್ವಲ್ಪ ದಿವಸ ಹೋಲಿ. ಬ್ರಾಟ್ ಯು ಬೈ ವಿಗಾರ್, ಕೋ-ಪವರ್ಡ್ ಬೈ ಸೆನ್ಸೊಡೈನ್ ಅಂಡ್ ವಿಮಲ್. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. Co-sponsored by Saptagiri NPS University.